ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ನಿನಗೀಗ ಚೆನ್ನಾಗಿ ಗೊತ್ತಾಗಿರ್ಬೇಕು. ಮೊದಲೆಲ್ಲ ನನ್ನ ಮಕ್ಕಳಿಗೆ ಮದ್ವೆ ಆಗಿದ ತಕ್ಷಣ ಎಲ್ಲಾದ್ರೂ ದೂರ ಊರಿಗೆ ಹೋಗಿ ನನಗ್ ನಾನೇ ಬದುಕು ಕಟ್ಕೋಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಈಗ ನೀವು ನಮ್ಮ ಮನೆಗೆ ಸೊಸೆ ಆಗಿ ಬಂದ್ಮೇಲೆ ನಿನ್ನ ಧೈರ್ಯ ನೋಡಿ ನಾನು ನಿಮ್ಮನ್ನ ನೋಡ್ಕೊಂಡು ಖುಷಿ ಆಗಿರ್ಬೇಕು, ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಅಂತ ಅನಿಸ್ತಾ ಇದೆ. ಮಾವ, ನೀವು ಇಲ್ಲಮ್ಮ, ಇದು ನನ್ನ ಅಸಹಾಯಕತೆ ಅಲ್ಲ, ವಾಸ್ತವ. ಇವತ್ತು ನಿನ್ನ ನೋವು ಕೇಳೋದಕ್ಕೆ ನಾನಿದ್ದೀನಿ, ನನ್ನ ನೋವು ಕೇಳೋಕ್ಕೆ ನೀನಿದ್ಯಾ. ಆದ್ರೆ ನನಗಾಗ್ತಿದ್ದ ನೋವು, ಸಂಕಟಗಳು, ಅವಮಾನಗಳು ಹೇಳ್ಕೊಳಕ್ ಯಾರು ಇರ್ತಿದ್ರು? ವಯಸ್ಸಾದ ಕಾಲಕ್ಕೆ ಹೆಂಡತಿ ಮಕ್ಕಳು ಆಸರೆ ಆಗಿರ್ತಾರೆ ಅಂತಾರೆ. ಆದ್ರೆ ನನ್ನ ಪಾಲಿಗೆ ಅದು ಬರೀ ಸುಳ್ಳು. ಏನ್ ಮಾತಾಡ್ತಿದ್ದೀರಾ? ಇಬ್ರು ಏನ್ ಮಾತಾಡ್ತಾ ಇದ್ರಿ? ಏನೂ ಇಲ್ಲ ವಸುಂಧರ. ಅಲ್ಲ, ಅದು ವಿರಾಟ್ಗೆ ಇನ್ನೆಷ್ಟು ದಿನ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ ವಿಚಾರಿಸ್ತಾ ಇದ್ದೆ. ಅದನ್ನ ನೀವಿಲ್ಲಿ ಡಿಫೆನ್ಸ್ ಕಮಿಷನ್ ತರ ಸೀಕ್ರೆಟ್ ಆಗಿ ಮಾತಾಡ್ಬೇಕಾ? ಸೀಕ್ರೆಟ್ ಏನಿಲ್ಲ ವಸುಂಧರ, ನಾವು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ವಲ್ಲ, ಅದಕ್ಕೆ ನಿಂಗೆ ಹಾಗನ್ಸಿದೆ ಅಷ್ಟೇ. ಭೈರವಿ, ಈ ಮನೆಯಲ್ಲಿ ನೀನ್ ಯಾರ ಜೊತೆ ಇರಬೇಕು ಅನ್ನೋದು ಎಷ್ಟು ಮುಖ್ಯನೋ, ಯಾರಿಂದ ದೂರ ಇರಬೇಕು ಅನ್ನೋದು ಅಷ್ಟೇ ಮುಖ್ಯ. ಕೆಲ್ಸಕ್ಕೆ ಬಾರದೇ ಇರೋ ಮನುಷ್ಯರ ಹತ್ರ ಮಾತಾಡೋದು ಬೇಡ. ಅತ್ತೆ, ಮಾವ ಅವ್ರ ಅನುಭವದ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ಅದೇ ಕೆಲ್ಸಕ್ಕೆ ಬಾರದೇ ಇರೋದಾಗತ್ತೆ. ಭೈರವಿ, ನಮ್ಮಂತ ಹೈ ಕ್ಲಾಸ್ ಫ್ಯಾಮಿಲಿನಲ್ಲಿ ಅವ್ರು ಹುಟ್ಟಿಲ್ದೇ ಇದ್ರೆ ನಮ್ ಕಲ್ಚರ್ ಅವ್ರಿಗೆ ಖಂಡಿತ ಬರಲ್ಲ. ಕುಮಾರು ವಯಸ್ಸಲ್ ಮಾತ್ರ ಹಿರಿಯರು, ಆದ್ರೆ ಇಲ್ಲಿನ ಯಾವ ಎಕ್ಸ್ಪೀರಿಯನ್ಸು ಅವ್ರಿಗಿಲ್ಲ. ಇಷ್ಟು ವರ್ಷದಲ್ಲಿ ಇನ್ನೂ ಅವ್ರ ಟೇಬಲ್ ಮ್ಯಾನರ್ಸೇ ಕಲ್ತಿಲ್ಲ ಅಂದ್ಮೇಲೆ ಅವ್ರ ಮಾತು ನಿನಗೆ ಹೇಗ್ ಸಹಾಯ ಆಗತ್ತೆ? ಅತ್ತೆ, ಅವ್ರು ತುಂಬಾನೇ ಸಾಫ್ಟ್ ಅಂಡ್ ಸ್ಲೋ, ಮತ್ತೆ ಈ ಹೈ ಕ್ಲಾಸ್ ಕಲ್ಚರ್ ಅನ್ನೋ ಮೋನೋಪಲಿ ಇಲ್ಲ. ಸ್ಟೇಟಸ್ ಮತ್ತೆ ರಿಸೋರ್ಸ್ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎಲ್ಲ ಕಾರನ್ನು ಒಂದೇ ತರ ಡ್ರೈವ್ ಮಾಡ್ತಾ ಇರ್ತೀವಿ, ಆದ್ರೆ ದುಡ್ಡು ಜಾಸ್ತಿ ಕೊಡ್ತಿದ್ದ ಹಾಗೆ ಅದ್ರೊಳಗಿನ ಫೀಚರ್ಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೀವ್ ಅನ್ಸರ್ಸ್ಕೊಂಡ್ ಬಂದಿರೋ ಬಿಹೇವಿಯರ್ ನಿಮಗಿಂತ ಟಾಪ್ ಫ್ಯಾಮಿಲಿ ಅವ್ರಿಗೆ ತುಂಬಾ ಮಿನಿಮಲ್ ಅಂತ ಅನ್ನಿಸ್ಬೋದಲ್ವಾ? ಏನ್ ಹೇಳ್ತಿದ್ದೆ ಭೈರವಿ ನೀನು? ಸಾರಿ ಅತ್ತೆ, ನಾವು ಒಬ್ರ ಬಗ್ಗೆ ಅಷ್ಟ್ ಈಸಿಯಾಗಿ ಜಡ್ಜ್ ಮಾಡೋದು ಸರಿ ಅಲ್ವೇನೋ ಅಂತ ಹೇಳ್ತಾ ಇದ್ದೀನಿ. ಭೈರವಿ, ನೀನ್ ಅವ್ರನ್ನ 6 ತಿಂಗಳಿಂದ ನೋಡ್ತಿದ್ಯಾ, ಆದ್ರೆ ನಾನು ಅವ್ರ ಜೊತೆ 30 ವರ್ಷ ಕಳ್ತಿದ್ದೀನಿ. ಹುಲಿ ನರಿಗಳ ಜೊತೆ ಸಹವಾಸ ಮಾಡಿದ್ರೆ ಹುಲಿ ತನ್ನನ್ನ ನರಿ ಅನ್ಕೊಳ್ತಂತೆ. ಹಾಗೆ ಈ ಕುಮಾರ್ ಸಹವಾಸ ಮಾಡಿದ್ರೆ ನಾವು ಅವ್ರ ತರಾನೇ ಆಗ್ಬಿಡ್ತೀವಿ. ಈಗ ನಿನ್ನೇ ನೋಡು, ನೀನು ಹೈ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿದ್ಯಾ, ಆದ್ರೆ ಇಲ್ಲಿ ಬಂದು ಈ ಕುಮಾರ್ ಭವಾನಿ ಸಹವಾಸ ಮಾಡಿ ನೀನು ನಿನ್ ಸ್ಟೇಟಸ್ಗಿಂತ ಕೆಳಗಡೆ ಇಳಿತಾ ಇದೆಯಾ. ಭವಾನಿ ಅಕ್ಕ ಈಗ ನಿಮ್ಮನೆ ಸೊಸೆ ಅತ್ತೆ. ಇಲ್ಲಿನ ಗಾಳಿನೇ ಅವಳಿಗೆ ಮನೆ ರೀತಿ ರಿವಾಜನ್ನ ಕಲ್ಸುತ್ತೆ ಬಿಡಿ. ಭೈರವಿ, ನನಗೆ ಭವಾನಿಗಿಂತ ಆ ಮಗುದೇ ಚಿಂತೆ. ಯಾಕೆ ಅಂದ್ರೆ ಬಡವರು ಮಕ್ಕಳನ್ನ ನಗೋದು ಹೇಗೆ, ಕಷ್ಟದಲ್ಲಿ ಸುಖ ಕಾಣೋದು ಹೇಗೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಈ ಸೆಂಟಿಮೆಂಟ್ ಡೈಲಾಗ್ಸ್ನೆಲ್ಲ ಹೇಳಿ
ಊಟದ ಜೊತೆ ಉಪ್ಪಿನಕಾಯಿ ತರ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ. ಈ ಭವಾನಿ ಕೂಡ ಅವಳ ಮಗುನ ಹಾಗೆ ಬೆಳೆಸ್ತಾಳೆ. ಅಂತ ಮಗು ಈ ವಸುಂಧರಾ ಫ್ಯಾಮಿಲಿಗೆ ರೆಪ್ರೆಸೆಂಟೇಟಿವ್ ಆಗಿರ್ತಾಳೆ ಅಂದ್ರೆ ಜನ ನಗಲ್ವಾ? ನಂಗೆ ಈ ಬಡೂರ್ ಮನೆ ಹೆಣ್ಮಕ್ಳಂದ್ರೆ ತುಂಬಾ ಬೋರಿಂಗ್. ತಾವು ಬೇಡ, ತಮ್ಮ ಮಕ್ಕಳಾದ್ರೂ ಸಾಮ್ರಾಜ್ಯ ಕಟ್ಕೊಂಡು ರಾಜರಾಗೋ ಹಾಗೆ ಮಕ್ಕಳನ್ನ ಬೆಳೆಸ್ತಾರಾ? ಅದಕ್ಕೆ ಹೇಳೋದು, ನೀನೇನಾಗ್ಬೇಕು ಅಂತಿದ್ಯೋ ನಿನ್ ಜೊತೆ ಇರೋರು ಅದನ್ನ ತೀರ್ಮಾನ ಮಾಡ್ತಾರೆ ಅಂತ. ನಿಮ್ ಮಾತ್ ಕೇಳಿದ್ರೇನೆ ಗೊತ್ತಾಗ್ತಿದೆ, ದುಡ್ಡಲ್ಲಿ ನೀವು ತುಂಬಾ ಶ್ರೀಮಂತರು, ಆದ್ರೆ ಪ್ರೀತಿಲಿ ತುಂಬಾ ಬಡವರು ಅಂತ. ದೇವ್ರೆ, ದುಡ್ಡಿನ ಶ್ರೀಮಂತಿಕೆ ಕೊಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಕೊಟ್ಟಿರೋ ಈ ಪ್ರೀತಿ ಶ್ರೀಮಂತಿಕೆಯಲ್ಲಿ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಪ್ರೀತಿ ಕಮ್ಮಿ ಮಾಡ್ಬೇಡ. ಭೈರವಿ, ಏನು ಯೋಚನೆ ಮಾಡ್ತಿದ್ಯಾ? ಆ, ಏನಿಲ್ಲ. ಇನ್ಮೇಲೆ ನೀನು ನನ್ನ ಹಾಗೆ ಇರ್ಬೇಕು, ನನ್ನ ಸ್ಥಾನಕ್ಕೆ ಏರ್ಬೇಕು. ಆದ್ರೆ ಮೊದಲು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಹವಾಸನ ಬಿಡಬೇಕು. ಯು ಹ್ಯಾವ್ ಟು ಫ್ಲೈ ವಿತ್ ಈಗಲ್ಸ್, ನಾಟ್ ಸ್ವಿಮ್ ವಿತ್ ಡಕ್ಸ್. ರಿಮೆಂಬರ್ ದಟ್. ಹೆಲೋ ಸೌರಾ, ನಮಸ್ತೆ ಸರ್. ನಾನು ಧರ್ಮೇಂದರ್ ಅವ್ರ ಮಗಳು ಜಾಹ್ನವಿ ಅಂತ. ನಮ್ಗೆ ಒಂದಷ್ಟು ಗೋಲ್ಡ್ ಐಟಮ್ಸ್ ಬೇಕಾಗಿತ್ತು. ಒಂದು ಪುಟ್ಟ ಕಾಲ್ಗೆಜ್ಜೆ, ಆಮೇಲೆ ಕೈಗೆ ಕಡ, ಆಮೇಲೆ ಒಂದು ಚಿನ್ನದ ಬ್ಯಾಂಗಲ್ಲು, ಆಮೇಲೆ ಕತ್ತೆಗೊಂದು ಚೈನ್, ಇಷ್ಟು ಬೇಕಾಗಿತ್ತು. ಹಾ, ಹಾಗೆ ಒಂದು ಪುಟ್ಟ ಉಂಗ್ರನೂ ಬೇಕಿತ್ತು ಸರ್. ಹಾ, ಮಗುಗೆ. ಥ್ಯಾಂಕ್ ಯು ಸರ್. ಹಾ ಸರಿ, 1 ನಿಮಿಷ ಡ್ಯಾಡಿ ಕೊಡ್ತೀನಿ. ಹಾ ಸರ್, ಹೌದು, ನನ್ನ ಮೊಮ್ಮಗಳಿಗೆ ಯಾ ಥ್ಯಾಂಕ್ ಯು ಲಕ್ಕಿ. ಹೇಳಿ ಮಾವ. ನಿಂಗೇನ್ ಕೆಲಸ ಇವಾಗ? ಅಂಥದ್ದು ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಏನಿಲ್ಲ. ಹೊರಗಡೆ ಹೋದ್ಮೇಲೆ